ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋದು ಪರಿಣಿ ಕನ್ನಡ ವ್ಲಾಗ್ಸ್. ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ, ನನ್ನ ಹೆಸರು ಇಂಪನ. ನಾನು ಕನ್ನಡ ವ್ಲಾಗ್ಸ್ ಮಾಡ್ತಾಯಿದ್ದೀನಿ, ಲೈಫ್ ಸ್ಟೈಲ್ಸ್, ಆಮೇಲೆ ಬ್ಯೂಟಿ ವ್ಲಾಗ್ಸ್, ಆಮೇಲೆ ಕ್ರಾಚೆಟ್ ವೀಡಿಯೋಸ್, ಈ ಥರ ವೆರೈಟೀಸ್ ಆಫ್ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿನ್ನೆ ಕೂಡ ನಾನು ವ್ಲಾಗ್ ಹಾಕಿದ್ದೆ, ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಯಾಕಂದರೆ ನಿಮ್ಮ ಸಜೆಷನ್ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಮ ಸಜೆಷನ್ ಅಥವಾ ಕಮೆಂಟ್ಸ್ ನಾನು ಕೇಳ್ತಾನೆ ಇರ್ತೀನಿ. ನಿಮಗೇನು ಅಭಿಪ್ರಾಯ ಇದೆಯೋ ಅದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ಥರ್ಸ್ಡೇ, ಡೈಲಿ ವ್ಲಾಗ್ ಮಾಡ್ತಾ ಇರೋದ್ರಿಂದ ನಾನು ಇವತ್ತು ಸ್ವಲ್ಪ ಬೇಗನೆ ಎದ್ದು ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ನಾನು ಹೇಳ್ದಂಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ. ಅದ್ರದ್ದು ಬೆಳಗ್ಗೆನೇ ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ತಗೊಂಡಿದ್ದೆ. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿತ್ತು, ಏನೇನು ಮಾಡಿದೆ ಅಂತೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗಿ ನೋಡ್ಕೊಬರೋಣ. ಚಿಕ್ಕದು ಆಮೇಲೆ ಏನು ತಿಂಡಿ ಮಾಡಿದ್ದೆ, ಪೂಜೆ ಹೇಗೆ ಮಾಡಿದ್ದೀನಿ ಅಂತೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಹೋಗಿ ನೋಡ್ಕೊಂಡು ಬರೋಣ ಇವತ್ತಿನ ದಿನ ಹೇಗಾಯಿತು, ಏನೇನೆಲ್ಲ ಆಯಿತು ನಾನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದೇ ನಮ್ಮದು ಪುಟ್ಟದಾಗಿರೋ ಅಂಥ ನಮ್ಮನೆ ದೇವ್ರ ಮನೆ. ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀವಿ. ಯಾವುದೇ ಥರ ಗ್ರ್ಯಾಂಡಾಗಿ ಏನು ಡೆಕೋರೇಷನ್ ಮಾಡಿಲ್ಲ. ನಾವು ಸಿಂಪಲ್ಲಾಗಿ ನಮ್ಗೆ ಯಾವ್ಯಾವ್ದು ಬೇಕೋ ಆ ಐಟಮ್ಸ್ ಮಾತ್ರ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಪ್ರತಿದಿನವೂ ಪೂಜೆ ಮಾಡ್ತೀವಿ. ನಮ್ಮನೆ ಹಬ್ಬನೇ ಬರಬೇಕಂತೇನಿಲ್ಲ, ಪ್ರತಿದಿನ ನಾವು ನೀಟಾಗಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪ್ರತಿದಿನ ಕೂಡ ಪೂಜೆ ಮಾಡ್ತೀವಿ. ನಮಗೆ ಹೆಂಗಾಗತ್ತೆ ಆ ಥರ ನಾವು ಪೂಜೆ ಮಾಡ್ತೀವಿ. ಹೂ ಚೇಂಜ್ ಮಾಡಿಬಿಟ್ಟು ಸಿಂಪಲಾಗಿ ಒಂದೊಂದೇ ಹೂ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ದೇವ್ರ ಮನೇಲಿ ಕೂತ್ಕೊಂಡ್ರೆ ಮನೆ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ. ಆಮೇಲೆ ನಮಗೂ ಕೂಡ ಒಂದು ನೆಮ್ಮದಿ ಬರುತ್ತೆ. ದಿನ ತುಂಬ ಚೆನ್ನಾಗಿದೆ ಅಂತ ಒಂದು ನೆಮ್ಮದಿಯಿಂದ ಒಂದು ಪಾಸಿಟಿವ್ ವೈಬಿಂದ ದಿನ ಸ್ಟಾರ್ಟ್ ಮಾಡ್ಬೋದು. ಹಾಗಾಗಿ ನೀವು ಕೂಡ ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡಿ, ಆವಾಗ ಡಿಫ್ರೆನ್ಸ್ ಹೇಗಾಗುತ್ತೆ ಅಂತ ಗೊತ್ತಾಗುತ್ತೆ. ನಾನು ಪೂಜೆ ಎಲ್ಲ ಆದಮೇಲೆ ತಿಂಡಿಗೆ ನಾನಿವತ್ತು ಉಪ್ಪಿಟ್ಟು ಮಾಡಿದ್ದೆ. ಅವರೆಕಾಯಿ ಉಪ್ಪಿಟ್ಟು ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಉಪ್ಪಿಟ್ಟು ಮಾಡಿದರೆ. ಸುಮಾರು ಜನಕ್ಕೆ ಉಪ್ಪಿಟ್ಟು ಅಂದ್ರೆ ತುಂಬ ಅಲರ್ಜಿ. ಟ್ರಸ್ಟ್ ಮೀ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಉಪ್ಪಿಟ್ಟು. ಅದೇನಂತ ಗೊತ್ತಿಲ್ಲ, ಸುಮಾರು ಜನ ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತಾರೆ, ಆದರೆ ನನಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಅಂತೆಲ್ಲ ಆದಮೇಲೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು, ಸ್ವಾತಿ ಆಫೀಸ್ಗೆ ಹೋಗಿರಲ್ಲ, ಅವಳು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ಲು. ಪರೀಕ್ಷಿತ್ ಕೂಡ ಸ್ಕೂಲಿಂದ ಬಂದು ಮಲ್ಕೊಂಡಿದ್ದ, ಕುಟುಂಬ ಕೂಡ ಮಲ್ಕೊಂಡಿದ್ಲು. ಹಾಗಾಗಿ ಅವಳಿಗೆ ಮೇಕಪ್ ಮಾಡೋದಂದರೆ ತುಂಬ ಇಷ್ಟ. ಅವಳು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವಳಿಗೆ ಮೇಕಪ್ ಪ್ರಾಕ್ಟೀಸ್ ಮಾಡೋದಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳು ಯಾವಾಗಲೂ ಮೇಕಪ್ ಮಾಡಿಕೊಡ್ತೀನಿ, ಅಂದರೆ ಹೊಸ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಿರ್ತಾಳೆ. ಹಾಗಾಗಿ ಮೇಕಪ್ ಮಾಡ್ತೀನಿ ಎಂದು ನನಗೆ ಮೇಕಪ್ ಮಾಡಿಕೊಡ್ತೀನಿ ಅಂತ ಕೂರಿಸ್ಕೊಂಡಿದ್ದಾಳೆ. ಏನಿಲ್ಲ, ಇವತ್ತು ಸಿಂಪಲ್ಲಾಗಿ ಕ್ಯಾಶುವಲ್ ಅದು ಆ ಥರನಾದ್ರು ಅಂದ್ಕೋಬೋದು, ಅಥವಾ ಈಗ ಪಾರ್ಟಿ ವೇರ್ ಅಂದರೆ ಸಿಂಪಲ್ ಬರ್ತಡೇ ಪಾರ್ಟಿಗೆ ಹೋಗ್ತೀವಿ ಅಲ್ಲಿಗೆ ಮಾಡ್ಕೊಡ್ತೀನಿ, ಅಲ್ಲಿ ಸುಮ್ಮನೆ ಹೇಗೆ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡ್ತೀನಿ ಬಾ ಅಂತ ಮಾಡ್ತಾಯಿದ್ಲು. ಇವಾಗ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಮೇಕಪ್ ಕಲಿತಿರೋರು, ಮೇಕಪ್ ಸ್ಟುಡಿಯೋ ಇಟ್ಕೊಂಡಿರೋರು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಮಾಡೆಲ್ಸ್ನ ಇಟ್ಕೊಂಡಿರ್ತಾರೆ. ಅದೇ ಇವಾಗ ಜಾಬ್ ಥರ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ. ಅದೂ ಕೂಡ ಅವ್ರು ಮೇಕಪ್ ಮಾಡಿಕೊಂಡು ರೀಲ್ಸ್ ಮಾಡೋದು ನೋಡೋದೇ ತುಂಬ ಚೆನ್ನಾಗಿರುತ್ತೆ. ನನಗೂ ಇಷ್ಟ ಅದನ್ನ ನೋಡೋಕ್ಕೆ. ಆ್ಯಕ್ಚುಲಾಗಿ ನನಗೂ ಕೂಡ ಮೇಕಪ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಅವಳು ಕೇಳಿದಾಗೆಲ್ಲ ಮೇಕಪ್ ಮಾಡಿಸ್ಕೊತೀನಿ. ಲಾಸ್ಟಿಗೆ ಫೋಟೋ ಕೂಡ ಅಟ್ಯಾಚ್ ಮಾಡಿರ್ತೀನಿ, ಫೈನಲಾಗಿ ಹೇಗೆ ಬಂತು ಮೇಕಪ್ ಅಂತ. ತುಂಬ ಚೆನ್ನಾಗಿ ಮಾಡ್ತಾಳೆ, ಯಾಕಂದರೆ ಅವಳು ಮೇಕಪ್ನ ತುಂಬ ಇಷ್ಟಪಟ್ಟು ಮಾಡ್ತಾಳೆ. ಅವಳಿಗೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ಆಮೇಲೆ ಪ್ಯಾಷನ್ ಇದೆ. ಹಾಗಾಗಿ ಅವಳು ತುಂಬ ಇಂಟ್ರೆಸ್ಟ್ ಕೊಟ್ಟು ಕಲ್ತ್ಕೊಂಡಿದ್ದಾಳೆ, ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಳೆ. ಹಾಗಾಗಿ ರಿಸಲ್ಟ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಇದೊಂದೇ ಕೆಲಸ ಅಂತಲ್ಲ, ನಾವು ಯಾವುದೇ ಥರ ಕೆಲಸ ಆದ್ರೂ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಅಥವಾ ಇಷ್ಟಪಟ್ಟು ಮಾಡಿದ್ರೆ ರಿಸಲ್ಟ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈಗ ಫೈನಲಾಗಿ ಎಲ್ಲ ಮುಗಿತಾ ಬಂತೀನಿ, ಸ್ವಲ್ಪ ಇದೆ. ಇವಾಗ ಐ ಮೇಕಪ್ ಮುಗಿತು, ಈಗ ಫೇಸ್ ಬೇಸ್ ಹಾಕ್ಕೊತಾ ಇದ್ದಾಳೆ. ಅವಳು ಮಾಡ್ತಾ ನಮಗೂ ಸ್ವಲ್ಪ ಹೇಳ್ಕೊಟ್ಟಿದ್ದಾಳೆ ಏನೇನು ಟೆಕ್ನಿಕ್ಸ್ ಅಂತ. ಹಾಗಾಗಿ ನಮಗೂ ಸ್ವಲ್ಪ ಗೊತ್ತಾಗುತ್ತೆ. ಅಂದರೆ ಅವಳು ಅಷ್ಟು ಮೇಕಪ್ ಮಾಡೋಕ್ಕೆ ಬರಲ್ಲ, ಲೈಟಾಗೆ ನನಗೆ ಹೇಗೆ ಬೇಕೋ ಹಾಗೆ ನಾನು ಮಾಡ್ಕೊತೀನಿ. ಹೇರ್ ಸ್ಟೈಲ್ ಕೂಡ ಮಾಡಿದಾಳೆ. ಹೇರ್ ಸ್ಟೈಲ್ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ.
ಹಿಂಗೆ ಮಾತಾಡಿಕೊಂಡು ಇಬ್ಬರು ಮೇಕಪ್ ಮಾಡಿಸ್ಕೊತಾ ಇದ್ದೆ. ಆ ಮಕ್ಳು ಮಲಗಿದ್ರಲ್ವ ಅಷ್ಟೊತ್ತಿಗೆ ಮುಗಿಸ್ಕೊಬಿಡೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ಲು. ವೀಡಿಯೋಸ್ ಎಲ್ಲ ಎಷ್ಟು ಆಗ್ತಿದೆಯಾ ನಿಮಗೆ ಅಂತ ಕೂಡ ಕಮೆಂಟ್ ಮಾಡಿ. ಇದು ಹಿಂದಿನ ದಿನದ್ದು ವೀಡಿಯೋ ಕೂಡ ಲಾಸ್ಟಿಗೆ ನಾನು ಅಟ್ಯಾಚ್ ಮಾಡಿರ್ತೀವಿ. ವೀಡಿಯೋ ಎಲ್ಲ ಇದೆಲ್ಲ ಮುಗಿದ್ಮೇಲೆ ನಾವು ಕೂಡ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಫೇಸ್ ವಾಶ್ ಮಾಡಿಕೊಂಡು ಸಂಜೆ 5:30 6 o'clock ಹಂಗೆ ಮೇನ್ ರೋಡ್ಗೆ ಹೋಗಿದ್ವಿ. ನಮ್ಮ ಮನೆಯಿಂದ ಮೇನ್ ರೋಡ್ ತುಂಬಾ ಹತ್ರ. ಅಲ್ಲಿ ಹೋಗ್ಬಿಟ್ಟು ನಾವು ಏನಾದ್ರು ತಿನ್ಕೊಂಡು ಬರೋಣ ಅಂತ ನಾನು, ಪರೀಕ್ಷಿತ್ ಕುಟುಂಬ, ಸ್ವಾತಿ 4 ಜನ ಹೋಗಿದ್ವಿ. ಅದನ್ನೂ ಕೂಡ ಲಾಸ್ಟಿಗೆ ನಿಮಗೆ ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೇಳು ಇಲ್ಲಿ ಇಟ್ಕೊಂಡು ಎಲ್ಲಿಂದ ಕೇಳೋಣ. ಇರೋ ತಿನ್ನಿಸ್ತೀನಿ. ಏನು ತಿಂದಿದೆ? ಕೇಕ್. ಏನು ತಿಂತಿದ್ಯಾ ಮಗಳು? ಏನದು?